ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ವಿದ್ಯುತ್ ಕಂಬಕ್ಕೆ ಅಳವಡಿಸಿದ ಜಿಒಎಸ್ ಉಪಕರಣಗಳು ಕದ್ದಿದ ಕದೀಮ. ದಾಂಡೇಲಿ ನಗರದ 3 ಕಡೆಗಳಲ್ಲಿ ವಿದ್ಯುತ್ ಕಂಬದ ಜಿಒಎಸ್ ಉಪಕರಣಗಳ ಕಳ್ಳತನ ಮಾಡಿರುವ ಆರೋಪಿಯನ್ನು ಬುಧವಾರ ನಗರ ಠಾಣಾ ಪೊಲೀಸರು ವಿಚಾರಣೆ ನಡೆಸಿ ಕದ್ದ ವಸ್ತುಗಳ ಜೊತೆಗೆ ವಶಪಡಿಸಿಕೊಂಡಿದ್ದಾರೆ. ಕಳೆದ 1 ವಾರದಿಂದ ನಗರದ ಐಪಿಎಂ, ಹಳೆ ದಾಂಡೇಲಿ ಮತ್ತು ಕೋಗಿಲ್ಬನದಲ್ಲಿ ವಿದ್ಯುತ್ ಕಂಬಕ್ಕೆ ಅಳವಡಿಸಿರುವ ಜಿಒಎಸ್ ಉಪಕರಣಗಳನ್ನು ಯಾರೋ ಕಳ್ಳರು ಕಳವು ಮಾಡಿದರು. ಇಂದು ಮುಂಜಾನೆ ಹೆಸ್ಕಾಂ ಅಧಿಕಾರಿಗಳು ಬಿಲ್ಲು ಕೇಳುವ ನೆಪದಲ್ಲಿ ಪಟೇಲ್ ವೃತ್ತದಿಂದ ಹತ್ತಿರ ಇರುವ ಗುಜರಿ ಅಂಗಡಿಯಲ್ಲಿ ವಿಚಾರಿಸಿದಾಗ ವಿದ್ಯುತ್ ಕಂಬಗಳ ಜಿಒಎಸ್ ಕಂಡುಬಂದಿವೆ. ಇದರ ಬಗ್ಗೆ ವಿಚಾರಿಸಿದಾಗ ಹಳೆ ದಾಂಡೇಲಿಯ ಬೈಲ್ಪಾರ್ ನಿವಾಸಿ ವಿಲ್ಸನ್ ಎನ್ನುವರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಮನೆಗೆ ಹೋಗಿ ತಲಾಶ್ ನಡೆಸಿದಾಗ ಕದ್ದು ವಸ್ತುಗಳು ಕಂಡುಬಂದಿದೆ. 16 ಕಡೆ ವಿದ್ಯುತ್ ಕಂಬಗಳ ಜಿಒಎಸ್ ಕದ್ದಿರುವುದು ಬೆಳಕಿಗೆ ಬಂದಿದೆ. ಅದೊಂದು ಓಪನ್ ಮಾಡಿ ನೋಡ್ರಿ. ಈ ಬಗ್ಗೆ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ದೀಪಕ್ ನಾಯಕ್ ದೂರು ನೀಡಿದ್ದಾರೆ. ಈಗಾಗಲೇ ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಲು ತಂಡವನ್ನು ರಚಿಸಲಾಗಿದೆ. ಈ ರೀತಿ ಕಳ್ಳತನ ಮಾಡುವುದರಿಂದ ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಆದಾಗ ದುರಸ್ತಿ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ, ಲೈನ್ಮೆನ್ಗಳು ಕಷ್ಟ ಅನುಭವಿಸಬೇಕಾಗುತ್ತದೆ. ಇಂತಹ ಕಳ್ಳತನದ ಸಂದರ್ಭದಲ್ಲಿ ವಿದ್ಯುತ್ ತಗುಲಿ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ. ಇಂತಹ ಚಟುವಟಿಕೆಗಳು ನಡೆಯದಂತೆ ಕ್ಯಾಮೆರಾ ಅಳವಡಿಕೆಗೂ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಲಿದೆ. ಈ ಕಾರ್ಯಾಚರಣೆಯಲ್ಲಿ ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಹೆಸ್ಕಾಂ ಶಾಖಾ ಅಧಿಕಾರಿ ಹಾಗೂ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಮನೆ ಒಳಗೆ ಇಟ್ಟಾನ್ರಿ ನೋಡಿ ಸಾಹೇಬ್ರ, ಮನೆಗೆ ಇದ್ ಮಾಡಿದ್ವಿ ನಾವು. ಎಲ್ಲ ಮನೆ ಒಳಗಿದೆ ಅಷ್ಟು. ಎಲ್ಲೈತೆ ವಿಸದ್ದು ಸಾಮಾನ್ ತಗೊಂಬರ್ರಿ. ಎಲ್ಲಿಟ್ರಿ ಮೂರು ಇದ್ರದ್ದು ಸಿಗ್ತದೆ ಸರ್. ಗೊತ್ತಿಲ್ಲ, ಈಗ ಅವ್ನ ಮನೇಲಿ ಇದ್ದೆಲ್ಲ ಸಿಕ್ತು. ಅವ್ರ ಸ್ಕ್ರಾಪ್ ಅಂಗಡಿ